ನಮಸ್ತೆ ಸ್ನೇಹಿತರೆ, ಕನಸಿನ ನಂಟು ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಸೀತಾರಾಮ ಸಂಚಿಕೆಯನ್ನು ನೋಡೋದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಮುಂದೆ ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮ್ಮ ಮೊಬೈಲಿಗೆ ಬರುತ್ತೆ. ಸಿಹಿ ಮತ್ತೆ ಅನಿ ಅವ್ರ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಗಣಪತಿ ಮೂರ್ತಿನ ರೆಡಿ ಮಾಡ್ತಿರ್ತಾರೆ. ಅಷ್ಟೊತ್ತಿಗೆ ಈ ಕಡೆಯಿಂದ ಅವರು ಗಣೇಶನ್ ಮೂರ್ತಿ ಮಾಡ್ತಿರೋದನ್ನ ವಿಡಿಯೋ ಮಾಡ್ತಿರ್ತಾರೆ. ಆಗ ರಾಮ್ ಹೇಳ್ತಾರೆ, ಇಂತ ಒಳ್ಳೆ ಟೀಚರ್ ಇದ್ರೆ ಯಾರ್ ಬೇಕಾದ್ರೂ ಚೆನ್ನಾಗಿ ಕಲಿಬಹುದು, ಎಷ್ಟ್ ಚೆನ್ನಾಗಿ ಗಣಪತಿ ಮೂರ್ತಿನ ಮಾಡ್ತಿದ್ದಾಳಲ್ವಾ ಅಂತ ರಾಮ್ ಹೇಳ್ತಾರೆ. ಆಗ ಸಿಹಿಪುಟ್ಟ, ಅಪ್ಪಮ್ಮ ನೀವಿಬ್ರು ಕೂಡ ಗಣೇಶನ್ ಮೂರ್ತಿ ಮಾಡೋದನ್ನ ನೋಡೋ ಹಾಗಿಲ್ಲ ಅಂತ ಹೇಳ್ತಾಳೆ. ಸೀತಮ್ಮ, ನೀನ್ ವಿಡಿಯೋ ಮಾಡ್ತಿದೀಯಲ್ಲ, ವಿಡಿಯೋ ಕೂಡ ಮಾಡೋ ಹಾಗಿಲ್ಲ ಅಂತ ಸಿಹಿಪುಟ್ಟ ಹೇಳ್ತಾಳೆ. ಆಗ ಸೀತಾ, ಯಾಕೆ ನಾವೇನಾದ್ರೂ ನೋಡಿದ್ರೆ ನಿಮ್ ಗಣೇಶನ್ ನಾಚಿಕೆ ಆಗತ್ತಾ ಅಂತ ಕೇಳ್ತಾಳೆ. ಆಗ ಅನಿ, ಇಲ್ಲ ನೀವಿಲ್ಲಿರೋ ಹಾಗಿಲ್ಲ, ನಾವು ಗಣೇಶನ ಮಾಡೋದನ್ನ ನೋಡೋ ಹಾಗಿಲ್ಲ, ನೀವಿಲ್ಲಿಂದ ಹೋಗಿ ಅಂತ ಅನಿ ಮತ್ತೆ ಸಿಹಿ ಹೇಳ್ತಾರೆ. ಆಗ ರಾಮ್, ಇಲ್ಲ ಹಾಗಿದ್ರೆ ನೀವು ಗಣೇಶನ ಮಾಡೋದನ್ನ ನೋಡ್ಲೇಬೇಕು ಅಂತ ರಾಮ್ ಹೇಳ್ತಾರೆ. ಆಗ ಸಿಹಿಪುಟ್ಟ, ನೋಡಿ ಅಪ್ಪ, ನಾವು ಗಣೇಶನ ಪೂರ್ತಿಯಾಗಿ ರೆಡಿ ಮಾಡಿ ಮನೆ ಒಳಗಡೆ ಕರ್ಕೊಂಡ್ ಬರ್ತೀವಲ್ಲ, ಅವಾಗ್ಲೇ ನಿಮಗ್ ನೋಡೋಕೆ, ಅಲ್ಲಿವರೆಗೂ ನೀವು ನೋಡೋ ಹಾಗಿಲ್ಲ, ಇಲ್ಲಿಂದ ಹೋಗಿ ಅಂತ ಸಿಹಿಪುಟ್ಟನು ಹೇಳ್ತಾಳೆ. ಆಗ ರಾಮ್, ನಮ್ಮ ಮನಿ ಮತ್ತೆ ಸಿಹಿ ಸೇರ್ಕೊಂಡು ಎಷ್ಟ್ ಚೆನ್ನಾಗಿ ಗಣೇಶನ ಮಾಡ್ತಿದಾರಲ್ವಾ, ಸರಿ ಆಯ್ತು, ಅವ್ರಿಗೆ ಡಿಸ್ಟರ್ಬ್ ಮಾಡೋದ್ ಬೇಡ, ಅವ್ರ ಪಾಡಿಗೇನೋ ಮಾಡ್ತಿದ್ದಾರೆ, ಮಾಡ್ಲಿ ಬನ್ನಿ ನಾವು ಹೋಗೋಣ ಅಂತ ಹೇಳಿ ಸೀತಾ ಅವ್ರನ್ನ ಕರ್ಕೊಂಡು ರಾಮ್ ಅಲ್ಲಿಂದ ಹೋಗ್ತಾನೆ. ಇಲ್ಲಿ ಸೀತಾ ವಿಡಿಯೋ ಮಾಡಿರೋದನ್ನ ಶಾಂತಮ್ಮ ಕಳಿಸ್ತಾರೆ. ಆ ವಿಡಿಯೋನ ನೋಡಿ ಶಾಂತಮ್ಮ ಮತ್ತೆ ಮೂರ್ತಿಯವರು ತುಂಬಾನೇ ಖುಷಿ ಪಡ್ತಾರೆ. ನೋಡಿ ಸಿಹಿಪುಟ ಎಷ್ಟ್ ಚೆನ್ನಾಗಿ ಗಣೇಶನ್ ಮೂರ್ತಿ ಮಾಡ್ತಿದ್ದಾಳೆ, ಜಾಣೆ ಅವಳು ಅಂತ ಶಾಂತಮ್ಮ ಹೇಳ್ತಾರೆ. ಆಗ ಮೂರ್ತಿಯವರು, ಹೌದು, ನಾನ್ ಹೇಳ್ಕೊಟ್ಟಿರೋ ಒಂದೊಂದು ಸ್ಟೆಪ್ಸ್ ಎಷ್ಟ್ ನೀಟಾಗಿ ಮಾಡ್ತಿದ್ದಾಳಲ್ವಾ, ಒಂದ್ ಸ್ಟೆಪ್ಪು ಮರಿತಿಲ್ಲ ಅವಳು ಅಂತ ಮೂರ್ತಿಯವರು ಹೇಳ್ತಾರೆ. ಆಗ ಶಾಂತಮ್ಮ ಅವರು, ಮರಿಯಕ್ಕೇನು, ಅವಳು ನಿಮ್ ತರ ಮರ್ಗುಳಿನ ಅಂತ ಕೇಳ್ತಾರೆ. ಆಗ ಮೂರ್ತಿಯವರು, ಸರಿ ಆಯ್ತು, ಇವತ್ ಸಂಜೆ ಅವ್ರ 3 ಜನನು ಬರ್ತಿದಾರಲ್ವಾ, ಸಿಹಿಪುಟ್ಟಗೆ ನೀನು ಚಕ್ಲಿ ಮೋದಕ ಎಲ್ಲ ಎತ್ತಿಟ್ಟಿದ್ಯಲ್ವಾ, ಅವಳು ಬಂದ ತಕ್ಷಣ ಅವಳಿಗೆ ಅದನ್ನ ಕೊಡ್ಬೇಕು ಅಂತ ಮೂರ್ತಿಯವ್ರು ಹೇಳ್ತಾರೆ. ಆಗ ಶಾಂತಮ್ಮ, ಹೌದು, ನಾನು ಅದೆಲ್ಲದನ್ನು ತೆಗ್ದಿಟ್ಟಿದ್ದೀನಿ ಅಂತ ಹೇಳಿ ಒಳಗೆ ಹೋಗ್ತಾರೆ. ಈ ಕಡೆಯಿಂದ ಸಿಹಿ ಗಣೇಶನ್ ಮೂರ್ತಿನ ಮಾಡ್ಬಿಟ್ಟು ಎಲ್ಲಾ ಮಕ್ಳಿಗೂ ಹೇಳ್ತಾಳೆ, ಇದೇ ರೀತಿ ಗಣೇಶನ ಮಾಡ್ಬೇಕು ಅಂತ ಹೇಳಿ. ಆಗ ಅಲ್ಲಿದ್ದಂತಹ ಮಕ್ಕಳು, ನಾವ್ಯಾಕೆ ನೀನ್ ಹೇಳ್ದಂಗೆ ಕೇಳ್ಬೇಕು ಅಂತ ಹೇಳ್ತಾರೆ. ಆಗ ಸಿಹಿ, ನಾವು ಮಕ್ಳಲ್ವಾ, ನಾವ್ ಈ ತರ ಗಣೇಶನ್ ಮೂರ್ತಿನ ಮಾಡಿದ್ರೆ ದೇವ್ರಿಗೆ ಖುಷಿ ಆಗತ್ತೆ ಅಂತ ಹೇಳ್ತಾಳೆ. ಆಗ ಅಲ್ಲಿದ್ದಂತ ಮಕ್ಕಳು ಸ್ಟುಪಿಡ್ ಗರ್ಲ್ ಅಂತ ಸಿಹಿಗೆ ಬೈತಾರೆ. ಅದನ್ನ ಕೇಳಿದಂತ ಅನಿಗೆ ತುಂಬಾನೇ ಸಿಟ್ಟು ಬರುತ್ತೆ. ನೀವ್ಯಾರು ಇವಳಿಗೆ ಬೈಯೋ ಹಾಗಿಲ್ಲ, ಇವಳು ಸ್ಟುಪಿಡ್ ಅಲ್ಲ, ನನ್ನ ತಂಗಿ ಅಂತ ಅನಿ ಹೇಳ್ತಾನೆ. ಶಿ ಈಸ್ ವೆರಿ ಸ್ಮಾರ್ಟ್, ಅಷ್ಟಕ್ಕೂ ನಿಮ್ಮನ್ನೆಲ್ಲ ಕರೆದು ಗಣಪತಿ ಮೂರ್ತಿ ಮಾಡೋಣ ಅಂತ ಹೇಳಿದ್ದೆ ಅವಳು, ಆದ್ರೆ ನೀವು ಅವಳಿಗೆ ಸ್ಟುಪಿಡ್ ಅಂತ ಹೇಳ್ತಿದ್ದೀರಾ. ನಿಮಗೆ ಯಾರಿಗೆ ಇಷ್ಟ ಇದೆಯೋ ಇಲ್ಲಿರಿ, ಇಲ್ಲಿದ್ದು ಗಣಪತಿ ಮೂರ್ತಿನ ಮಾಡಿ, ನಿಮ್ಗೆ ಇಷ್ಟ ಇಲ್ಲದೆ ಇದ್ರೆ ಮನೆಗೆ ಹೋಗಿ ನೀವು ಯೂಟ್ಯೂಬ್ ನೋಡ್ಕೊಂಡು ಮಾಡಿ, ಇವಾಗ ಇಲ್ಲಿಂದ ಯಾರು ಹೋಗ್ತಿರೋ ಆಮೇಲೆ ಇಲ್ಲಿಗೆ ಆಟಾಡೋಕ್ಕೂ ಬರೋ ಹಾಗಿಲ್ಲ ಅಂತ ಅನಿ ಹೇಳ್ತಾನೆ. ಸಿಹಿ ಜೊತೆ ನಾನಿರ್ತೀನಿ ಅಂತ ಅನಿ ಹೇಳ್ತಾನೆ. ಆಗ ಸಿಹಿಗೆ ತುಂಬಾನೇ ಖುಷಿ ಆಗುತ್ತೆ. ಥ್ಯಾಂಕ್ಸ್ ಕಣೋ ಅಣ್ಣಿ, ನನ್ಗೊಬ್ಳಿಗೆ ಆಟಾಡೋದಂದ್ರೆ ತುಂಬಾನೇ ಬೋರ್, ಎಲ್ರೂ ಜೊತೆಗೆ ಆಟಾಡ್ಬೇಕು, ಇವಾಗ ನಾವೆಲ್ಲರೂ ಕೂಡ ಗಣಪತಿ ಮೂರ್ತಿನ ಒಟ್ಟಿಗೆ ಮಾಡ್ತೀವಿ, ಯಾರು ಕೂಡ ಮನೆಗೆ ಹೋಗಲ್ಲ ಅಲ್ವಾ ಫ್ರೆಂಡ್ಸ್ ಅಂತ ಸಿಹಿ ಹೇಳ್ತಾಳೆ. ಆಗ ಎಲ್ರೂ ಕೂಡ ತುಂಬಾನೇ ಖುಷಿಯಿಂದ ಹೈಫೈ ಹೊಡೆದು ಎಲ್ರೂ ಕೂಡ ಗಣಪತಿ ಮೂರ್ತಿನ ಮಾಡ್ತಾರೆ. ಈ ಕಡೆಯಿಂದ ಸಾಧನಾ ಮತ್ತೆ ಸೀತೋರು ಇಬ್ರು ಕೂಡ ಸ್ವೀಟ್ಸ್ ನ ರೆಡಿ ಮಾಡ್ತಿರ್ತಾರೆ. ಆಗ ಸಾಧನವರು, ಪಂಚಕಜಾಯ ರೆಡಿ ಆಗಿದೆ, ಇನ್ನು ಕರ್ಜಿಕಾಯಿ ಮತ್ತೆ ಮೋದಕ ಕರೆದ್ರೆ ಆಯ್ತು, ಇನ್ನು 1 hour ಅಲ್ಲಿ ಎಲ್ಲಾ ಕೆಲ್ಸಾನು ಮುಗಿಯುತ್ತೆ. ಸೀತಾ, ನೀನ್ ಇದ್ದಿದ್ದಕ್ಕೆ ನಂಗೆ ತುಂಬಾನೇ ಹೆಲ್ಪ್ ಆಯ್ತು ಅಂತ ಸಾಧನವ್ರು ಹೇಳ್ತಾರೆ. ಆಗ ಸೀತಾ ಅವ್ರ ಮತನ ಕೇಳಿ ನಗ್ತಾಳೆ. ಆಗ ಸಾಧನವರು, ನೋಡು ಸೀತಾ, ನಮ್ಮನಿ ಎಷ್ಟು ಬದಲಾಗಿದ್ದಾನೆ, ಹಿಂದೆ ಅವ್ನು ಯಾವ ಹುಡುಗರ ಜೊತೆನೋ ಆಟ ಆಡ್ತಾನೆ ಇರ್ಲಿಲ್ಲ, ಅವನೊಬ್ನೇ ಕೂತ್ಕೊಂಡು ಮೊಬೈಲಲ್ಲಿ ವಿಡಿಯೋ ಗೇಮ್ಸ್ ಆಡ್ತಿದ್ದ, ಯಾವ ಮಕ್ಳ ಜೊತೆನೂ ಬೆರೀತಿರ್ಲಿಲ್ಲ, ಅವನಿಗೇನಾದ್ರೂ ಬೇಜಾರಾದ್ರೆ ಎಲ್ಲರ ಮೇಲೂ ಸಿಟ್ ಮಾಡ್ಕೋತಿದ್ದ, ಇವಾಗ ನೋಡು ಸಿಹಿ ಜೊತೆ ಸೇರ್ಕೊಂಡು ಎಷ್ಟು ಚೆನ್ನಾಗಿ ಆಟ ಆಡ್ತಾನೆ, ಎಲ್ಲಾ ಮಕ್ಳ ಜೊತೆ ಬೆರೀತಾನೆ, ಸಿಹಿ ಪುಟ್ಟ ಅಂತೂ ಅವನನ್ನ ತುಂಬಾನೇ ಬದಲಾಯಿಸಿದಾಳೆ ಅಂತ ಸಾಧನವ್ರು ಹೇಳ್ತಾರೆ. ಆಗ ಸೀತಾ, ಮಕ್ಳು ಜೊತೆನೆ ಬೆರೆದ್ರೆ ಚಂದ ಅಲ್ವಾ ಚಿಕ್ಕಿ, ಅವರು ಮಕ್ಳ ತರ ಇರೋದು ಅಂತ ಸೀತಾ ಹೇಳ್ತಾರೆ. ಆಗ ಅಲ್ಲಿಗೆ ಅನಿಕೇತ್ ಬಂದು, ನಾವು ಗಣೇಶನ ಒಳಗ್ ತರೋವರೆಗೂ ನೀವ್ ಯಾರೂ ಬರೋ ಹಾಗಿಲ್ಲ ಅಂತ ಸಿಹಿ ಹೇಳಿದಾಳೆ, ಮೊದ್ಲೇ ಬಂದು ನೀವು ಸಿಹಿ ಪ್ಲಾನ್ ನ ಹಾಳು ಮಾಡ್ಬೇಡಿ ಅಂತ ಅನಿ ಹೇಳ್ತಾನೆ. ಆಗ ಸಾಧನವರು, ಸರಿನಪ್ಪ, ನಾವು ಬರೋದಿಲ್ಲ, ತಗೋ ಈ ಸ್ವೀಟ್ ನ ತಿಂದು ಸ್ವೀಟ್ ಹೇಗಿದೆ ಅಂತ ಹೇಳು ಅಂತ ಸಾಧನವರು ಸ್ವೀಟ್ ನ ಅನಿಗ್ ಕೊಡ್ತಾರೆ. ಆಗ ಅನಿ, ಚಿಕ್ಕಿ ಸ್ವೀಟ್ ನ ಯಾಕೆ ಇವತ್ ಮಾಡಿದೀರಾ ಅಂತ ಕೇಳ್ತಾನೆ. ಆಗ ಸಾಧನವರು, ಏನನಿ, ಏನ್ ಈ ತರ ಕೇಳ್ತಿದ್ದೀರಾ, ನೀವು ಗಣಪತಿ ಮೂರ್ತಿನ ಮಾಡಿದಿರಲ್ವಾ, ಅದಕ್ಕೆ ನೈವೇದ್ಯ ಅಂತ ಇಟ್ಟು ಪೂಜೆ ಮಾಡಿ ಆಮೇಲೆ ನಾವು ತಿನ್ನೋಕೆ ಅಂತ ಸಾಧನವ್ರು ಹೇಳ್ತಾರೆ. ಆಗ ಅನಿ, ಇದನ್ನೆಲ್ಲ ಸಿಹಿ ತಿನ್ನೋ ಹಾಗಿಲ್ಲ ಅಲ್ವಾ, ಮತ್ ನಾವ್ ಹೇಗ್ ತಿನ್ನಕ್ಕಾಗತ್ತೆ ಅಂತ ಅನಿ ಹೇಳ್ತಾನೆ. ಅವನ್ ಮಾತನ್ನ ಕೇಳಿ ಸೀತಾ ಮತ್ತೆ ಸಾಧನವರಿಗೆ ಆಶ್ಚರ್ಯ ಆಗತ್ತೆ, ಹಾಗೆ ಖುಷಿನೂ ಆಗತ್ತೆ. ಆಗ ಸಾಧನವರು, ನೋಡು ಅನಿ, ನಾನು ಆಲ್ಮೋಸ್ಟ್ ಆಲ್ ಎಲ್ಲಾ ಸ್ವೀಟ್ನು ಬೆಲ್ಲ ಹಾಕಿನೇ ಮಾಡಿದೀನಿ, ಈ ಸ್ವೀಟ್ಸ್ ನ
ಸಿಹಿ ಆರಾಮಾಗಿ ತಿನ್ಬೋದು, ನಿನ್ಗೇನು ಯೋಚನೆ ಬೇಡ ಅಂತ ಸಾಧನವ್ರು ಹೇಳ್ತಾರೆ. ಆಗ ಅನಿ ಇಲ್ಲ ನಾನ್ ಸ್ವೀಟ್ ತಿನ್ನಲ್ಲ ಅಂತ ಹೇಳಿ ಅಲ್ಲಿಂದ ಓಡ್ತಾನೆ. ಆಗ ಸೀತಾ ಏನೋ ಅನಿ ನೀನು ಕೂಡ ಸಿಹಿ ಹಾಗೆ ಓಡೋದಕ್ ಶುರು ಮಾಡಿದ್ಯಾ, ಮೆತ್ತಗ್ ಹೋಗು ಅಂತ ಸೀತಾ ಹೇಳ್ತಾರೆ. ಇದನ್ನೆಲ್ಲ ಭಾರ್ಗವಿಯವರು ಅಡ್ಗೆ ಮನೆಯ ಹೊರಗಡೆ ನಿಂತ್ಕೊಂಡು ಕೇಳಿಸ್ಕೊತಿರ್ತಾರೆ. ಅನಿ ಓಡ್ ಬಂದವನನ್ನ ತಡೆದು ನಿಲ್ಸಿ, ಯಾಕೋ ಅನಿ ನಿನ್ಗಂತ ಸ್ವೀಟ್ಸ್ ಮಾಡಿದ್ದಾರೆ, ಬೇಡ ಅಂತ ತಿಂದೆ ಓಡ್ತಿದ್ಯಲ್ಲ ಅಂತ ಭಾರ್ಗವಿಯವರು ಕೇಳ್ತಾರೆ. ಆಗ ಅನಿ ಇಲ್ಲ ಅಮ್ಮ, ಸಿಹಿ ಸ್ವೀಟ್ ತಿನ್ನೋ ಹಾಗಿಲ್ಲ ಅಲ್ವಾ, ಅದಕ್ಕೆ ನನಗೂ ಬೇಡ ಅಂತ ಹೇಳ್ತಾನೆ. ಆಗ ಭಾರ್ಗವಿಯವರು ಪರವಾಗಿಲ್ವೇ, ಸೀತಾ ಮತ್ತೆ ಸಿಹಿ ಈ ಮನೆಯಲ್ಲಿ ತುಂಬಾನೇ ಬದಲಾವಣೆನ ತಂದಿದ್ದಾರೆ ಅಂತ ಹೇಳ್ತಾರೆ. ಆಗ ಸೀತವ್ರು ಅಲ್ಲಿಗೆ ಬಂದು ಬದಲಾವಣೆ ಒಳ್ಳೇದೇ ಅಲ್ವಾ ಅತ್ತೆ ಅಂತ ಕೇಳ್ತಾರೆ. ಆಗ ಭಾರ್ಗವಿಯವರು ಹೌದು ಸೀತಾ, ಬದಲಾವಣೆ ಒಳ್ಳೇದೇ, ಆದ್ರೆ ನಾವು ಯಾರನ್ನ ಬದಲಾಯಿಸ್ತಿದೀವಿ ಅನ್ನೋದು ತುಂಬಾನೇ ಮುಖ್ಯ ಆಗತ್ತೆ. ನೋಡಿವಾಗ ನಿಮ್ ಮದುವೆಗೂ ಮುಂಚೆ ಸತ್ಯ 7-8 ದಿನ ಮನೆಯಲ್ಲಿರ್ತಿದ್ದ, ಆಮೇಲೆ ತನ್ನಷ್ಟಕ್ಕೆ ತಾನೇ ಹೊರಟೋಗ್ತಿದ್ದ, ಮತ್ತಿನ್ಯಾವತ್ತೋ ಬರ್ತಿದ್ದ, ಆದ್ರೆ ನಿಮ್ ಮದುವೆ ಆದ್ಮೇಲೆ ಯಾವತ್ತೂ ಅವನ್ ಮನೆಗೆ ಬಂದಿಲ್ಲ ಅಂತ ಭಾರ್ಗವಿಯವರು ಹೇಳ್ತಾರೆ. ಆಗ ಸೀತಾಗೆ ತುಂಬಾನೇ ಬೇಜಾರಾಗತ್ತೆ. ಅಂದ್ರೆ ನಿಮ್ ಮಾತಿನ ಅರ್ಥ ನಮ್ ಮದುವೆ ಆದ್ಮೇಲೆ ಸತ್ಯಮಾವ ಇಲ್ಲಿಗೆ ಬಂದೇ ಇಲ್ಲ ಅಂತಾನ? ಸರಿ ಆಯ್ತತ್ತೆ, ಅಂದ್ರೆ ನೀವು ಸತ್ಯಮಾವ ನಮ್ಮಿಂದಾನೇ ಮನೆ ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ತಿದ್ದೀರಾ? ಸರಿ ಆಯ್ತತ್ತೆ, ನಮ್ಮಿಂದ ಮನೆ ಬಿಟ್ಟು ಹೋದವರು ನಮ್ಮಿಂದಲೇ ಮನೆಗ್ ಬರೋ ಹಾಗಾಗ್ಲಿ ನೀವ್ ಯಾವಾಗ್ಲೂ ಹೇಳ್ತೀರಾ ಅಲ್ವಾ? ನೀನ್ ಈ ಮನೆಗ್ ಸೊಸೆಯಾಗಿ ಬರೋಕ್ಕಿಂತ ಮುಂಚೆ ನಾನೀ ಮನೆಯಲ್ಲಿ ಸೊಸೆಯಾಗಿದ್ದೋಳು, ನಾನ್ ಈ ಮನೆಗೆ ಒಳ್ಳೇದಾಗ್ಲಿ ಅಂತಾನೆ ಬಯಸ್ತೀನಿ ಅಂತ ಹೇಳ್ತೀರಲ್ವಾ? ಇವಾಗ ನಾನು ಕೂಡ ಸೊಸೆಯಾಗಿ ಈ ಮನೆಗೆ ಒಳ್ಳೇದನ್ನೇ ಬಯಸ್ತೀನಿ ಅಂತ ಸೀತವ್ರು ಹೇಳ್ತಾರೆ. ಆ ಮಾತನ್ನ ಕೇಳಿ ಭಾರ್ಗವಿ ಅವರಿಗೆ ತುಂಬಾನೇ ಕೋಪ ಬರುತ್ತೆ. ಈ ಕಡೆಯಿಂದ ರುದ್ರಪ್ರತಾಪ್ ಚಾಂದಿನಿ ಮನೆ ಮುಂದೆ ಬಂದು, ಸೀತಾ ಈ ಅಡ್ರೆಸ್ಗೆ ಯಾಕೆ ಲೆಟರ್ ಬರೀತಿದ್ಲು, ಅಷ್ಟಕ್ಕೂ ಈ ಲೆಟರ್ ಆ ಹುಡುಗಿ ಹತ್ರ ಯಾಕಿತ್ತು, ಇದನ್ನೆಲ್ಲ ತಿಳ್ಕೊತೀನಿ ಅಂತ ಹೇಳಿ ರುದ್ರಪ್ರತಾಪ್ ಆ ಮನೆ ಬಾಗ್ಲತ್ರ ಬಂದು ಬಾಗ್ಲನ್ನ ತಟ್ತಾನೆ. ಆಗ ಚಾಂದಿನಿ, ಅಬ್ಬಾ ಇಷ್ಟ ದೊಡ್ಡ ಮನೆಯಲ್ಲಿ ಒಬ್ಳೇ ಇರೋದು ಎಷ್ಟು ಕಷ್ಟ ಅಂತ ಇವಾಗ ಗೊತ್ತಾಗ್ತಿದೆ, ಯಾರಪ್ಪ ಬಂದ್ರು ಅಂತ ಭಯ ಪಡ್ತಾನೆ ಬಾಗ್ಲತ್ರ ಬರ್ತಾಳೆ. ಬಂದು ಯಾರು ಅಂತ ಕೇಳ್ತಾಳೆ. ಆಗ ರುದ್ರಪ್ರತಾಪ್, ನಾವು ಭಾರತೀಯ ಚುನಾವಣಾ ಆಯೋಗದಿಂದ ಬಂದಿದ್ದೀವಿ, ಜನಗಣತಿ ಮಾಡ್ಬೇಕಿತ್ತು ಅಂತ ಹೇಳ್ತಾನೆ. ಆಗ ಚಾಂದಿನಿ ಒಳಗಡೆಯಿಂದ ಏನು ಭಾರತೀಯ ವಾಟ್ ಅಂತ ಕೇಳ್ತಾಳೆ. ಆಗ ರುದ್ರಪ್ರತಾಪ್, ಓ ನಿಮಗ್ ಕನ್ನಡ ಬರೋದಿಲ್ವಾ, ನಾವು ಚುನಾವಣಾ ಆಯೋಗದಿಂದ ಬಂದಿರೋದು, ಜನಗಣತಿ ಮಾಡ್ಬೇಕಿತ್ತು ಅಂತ ರುದ್ರಪ್ರತಾಪ್ ಹೇಳ್ತಾನೆ. ಆಗ ಚಾಂದಿನಿ ಸರಿ ಆಯ್ತು, ಇವಾಗ ಏನಾಗ್ಬೇಕು ಅಂತ ಕೇಳ್ತಾಳೆ. ಆಗ ರುದ್ರಪ್ರತಾಪ್, ಮೇಡಮ್ ನಿಮ್ ಮನೆಯಲ್ಲಿ ಯಾರ್ಯಾರಿದ್ದೀರಾ, ಎಷ್ಟ್ ಜನ ಇದ್ದೀರಾ, ಅವ್ರ ವಯಸ್ಸೆಷ್ಟು, ಎಲ್ಲ ಡೀಟೇಲ್ಸ್ ಬೇಕಿತ್ತು ಅಂತ ಕೇಳ್ತಾನೆ. ಆಗ ಚಾಂದಿನಿ, ಈ ಮನೆಯಲ್ಲಿ ನಾನು ಒಬ್ಳೇ ಇರೋದು, ನನ್ನ ಹೆಸರು ಚಾಂದಿನಿ, ವಯಸ್ಸು 25, ಇನ್ನೂ ಬದುಕಿದೀನಿ, ಸಾಕ ಡೀಟೇಲ್ಸು, ಇನ್ನು ಉಳ್ದಿದೆಲ್ಲ ನಿಮ್ ಗೌರ್ಮೆಂಟ್ಗೆ ಗೊತ್ತಿರತ್ತಲ್ವಾ, ಮತ್ತೆ ಆಧಾರ್ ಕಾರ್ಡ್ನ ನೀವ್ ಯಾಕೆ ಲಿಂಕ್ ಮಾಡ್ಸೋದು ಅಂತ ಚಾಂದಿನಿ ಕೇಳ್ತಾಳೆ. ಈ ಕಡೆಯಿಂದ ರುದ್ರಪ್ರತಾಪ್ ಏನೂ ಮಾತಾಡದೆ ನಿಂತಿರ್ತಾನೆ. ಆಗ ಚಾಂದಿನಿ, ಹಲೋ ಏನು ಆ ಕಡೆಯಿಂದ ಬದುಕಿದೀರಾ ಅಂತ ಕೇಳ್ತಾಳೆ. ಆಗ ರುದ್ರಪ್ರತಾಪ್ ಹಾ ಮೇಡಮ್ ಅಂತ ಹೇಳ್ತಾನೆ. ಆಗ ಚಾಂದಿನಿ, ನಾನ್ ಕೊಟ್ಟಿದ್ದ ಡೀಟೇಲ್ಸ್ ಸಾಕು ತಾನೆ ಅಂತ ಕೇಳ್ತಾಳೆ. ಆಗ ರುದ್ರಪ್ರತಾಪ್, ಹಾ ಮೇಡಮ್ ನೀವ್ ಹೇಳಿದ ಡೀಟೇಲ್ಸ್ ಸಾಕಷ್ಟಾಯ್ತು ಅಂತ ಹೇಳಿ ರುದ್ರಪ್ರತಾಪ್ ಬೈಕೊಂಡು ಅಲ್ಲಿಂದ ಹೊರಡ್ತಾನೆ. ಈ ಕಡೆಯಿಂದ ಅನಿ ಬಂದು, ಸಿಹಿ ಇದು ನಾವು ಮಾಡಿದ ಗಣೇಶನ ಅಂತ ಕೇಳ್ತಾನೆ. ಆಗ ಸಿಹಿ, ಹೌದು ಅನಿ ನಾವು ಮಾಡಿದ ಗಣೇಶನೇ, ತುಂಬಾ ಚೆನ್ನಾಗಿದೆ, ಇಷ್ಟು ಈಸಿಯಾಗಿ ಗಣೇಶನ್ ಮಾಡೋದು ಹೇಳ್ಕೊಟ್ಟಿದ್ದಕ್ಕೆ ತುಂಬಾನೇ ಥ್ಯಾಂಕ್ಸ್ ಅಂತ ಅನಿ ಹೇಳ್ತಾನೆ. ಹಾಗೆ ಅನಿ ಈ ಗಣೇಶನ್ ಮೂರ್ತಿಗೆ ಕಲರ್ ಹಾಕಿದ್ರೆ ಚೆನ್ನಾಗಿರುತ್ತಲ್ವಾ ಅಂತ ಕೇಳ್ತಾನೆ. ಆಗ ಸಿಹಿ ಪುಟ, ನಾವು ಪ್ರಕೃತಿ ವಿರುದ್ಧವಾಗಿ ಹೋಗ್ಬಾರ್ದು, ನಾವ್ ಇದಕ್ ಕಲರ್ ಹಾಕಿದ್ರೆ ನಾವು ಪೂಜೆ ಮಾಡಿ ಗಣೇಶನ ನೀರಿಗೆ ಬಿಡ್ತೀವಿ, ಅವಾಗ ಕಲರ್ ಪೂರ್ತಿ ನೀರಿಗೆ ಹೋಗುತ್ತೆ, ನೀರು ಗಲೀಜಾಗತ್ತೆ, ಹಾಗಾಗಿ ನಾವ್ ಇದಕ್ಕೆ ಕಲರ್ ಹಾಕೋದ್ ಬೇಡ ಅಂತ ಸಿಹಿ ಪುಟ ಹೇಳ್ತಾಳೆ. ಹಾಗಿದ್ರೆ ಸರಿ ಇವಾಗ ನಾವು ಒಳಗಡೆ ತಗೊಂಡೋಗೋಣ ಅಂತ ಅನಿ ಹೇಳ್ತಾನೆ. ಆಗ ಸಿಹಿ ಪುಟ, ಸರಿ ಆಯ್ತು ತಗೊಂಡೋಗೋಣ, ಅಪ್ಪ ಅಮ್ಮಂಗೂ ಹೇಳೋಣ ಅಂತ ಹೇಳಿ ಸಿಹಿ, ಸೀತಮ್ಮ ಅಪ್ಪ ಗಣೇಶನ್ ಮೂರ್ತಿ ರೆಡಿ ಆಯ್ತು ಅಂತ ಹೇಳ್ತಾಳೆ. ಹಾಗೆ ರಾಮ್ ಮತ್ತೆ ಸೀತಾ ಹೊರಗಡೆ ಬರ್ತಾರೆ. ಮಕ್ಳೆಲ್ರೂ ಸೇರ್ಕೊಂಡು ಗಣೇಶನ್ ಮೂರ್ತಿನ ಒಳಗಡೆ ತರೋದಕ್ಕೆ ರೆಡಿ ಆಗ್ತಾರೆ. ಹಾಗೆ ರಾಮ್, ವಾವ್ ತುಂಬಾ ಚೆನ್ನಾಗಾಗಿದೆ ಗಣೇಶನ್ ಮೂರ್ತಿ ಅಂತ ಹೇಳ್ತಾರೆ. ಆಗ ಸಿಹಿ, ಥ್ಯಾಂಕ್ ಯು ಅಪ್ಪ ಅಂತ ಹೇಳ್ತಾಳೆ. ಈ ಕಡೆಯಿಂದ ಶ್ಯಾಮ್ ಮತ್ತೆ ಶಾಲಿನಿನು ಅಲ್ಲಿಗೆ ಬರ್ತಾರೆ. ಆಗ ಶ್ಯಾಮ್, ಹಾಯ್ ಸಿಹಿ ಪುಟ ಅಂತ ಹೇಳ್ತಾರೆ. ಸಿಹಿ ಶ್ಯಾಮ್ ಅವ್ರನ್ನ ನೋಡಿ, ಹಾಯ್ ಡಾಕ್ಟರ್ ಅಂಕಲ್ ಬನ್ನಿ ಅಂತ ಕರೀತಾರೆ. ಹಾಗೆ ಸಿಹಿ ಪುಟ ಶ್ಯಾಮ್ ಅವ್ರ ಹತ್ರ ಹೋಗ್ತಾಳೆ. ಹಾಗೆ ಶ್ಯಾಮ್ ಅವರು, ನಾನ್ ತುಂಬಾ ಮಿಸ್ ಮಾಡ್ಕೊಂಡೆ ನಿನ್ನ ಗೊತ್ತಾ ಅಂತ ಹೇಳ್ತಾರೆ. ಆಗ ಸಿಹಿ ಪುಟ್ಟನು, ನಾನು ಕೂಡ ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ಕೊಂಡೆ, ನೀವು ನನ್ಗೆ ಗೊತ್ತಾಗ್ದಿರೋ ತರ ಇಂಜೆಕ್ಷನ್ ಕೊಡ್ತಿದ್ರಲ್ಲ ಅದನ್ನು ತುಂಬಾನೇ ಮಿಸ್ ಮಾಡ್ಕೊಂಡೆ ಅಂತ ಸಿಹಿ ಪುಟ ಹೇಳ್ತಾಳೆ. ಹಾಗೆ ರಾಮ್ ಅವರೆಲ್ಲರನ್ನು ಕೂಡ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಬಾ ಶ್ಯಾಮ್ ಬಾ ಕೂತ್ಕೋ, ನೋಡು ಈ ಗಣೇಶನ್ ಮೂರ್ತಿನ ನಮ್ ಸಿಹಿ ಪುಟನೇ ಮಾಡಿರೋದು, ಹೇಗಿದೆ ಅಂತ ಕೇಳ್ತಾರೆ. ಆಗ ಶ್ಯಾಮ್, ಹೌದಾ ಪುಟ ನೀನೇ ಮಾಡಿರೋದಾ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ಆಗ ಸಿಹಿ, ಥ್ಯಾಂಕ್ ಯು ಅಂಕಲ್ ಅಂತ ಹೇಳ್ತಾಳೆ. ಹಾಗೆ ಶಾಲಿನಿಯವರನ್ನ ನೋಡಿ, ಇದು ಅಮ್ಮನ ಅಂತ ಕೇಳ್ತಾಳೆ. ಆಗ ಅವರೆಲ್ಲರಿಗೂ ಕೂಡ ಶಾಕ್ ಆಗತ್ತೆ. ಆದ ತಕ್ಷಣ ಸೀತಾ,
ಅಂದ್ರೆ ಅವಳು ನಿಮ್ ಹೆಂಡತಿನ ಅಂತ ಕೇಳ್ತಿದ್ದಾಳೆ ಅಂತ ಹೇಳ್ತಾರೆ. ಆಗ ಶ್ಯಾಮ್ ಅವರು ಇವಳು ನನ್ನ ವೈಫ್ ಶಾಲಿನಿ ಅಂತ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ. ಹಾಗೆ ರಾಮ್ ಸೀತಾನು ಕೂಡ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ. ಆಗ ಸಿಹಿ ಹಾಯ್ ಶಾಲಿನಿ ಆಂಟಿ ಅಂತ ಪರಿಚಯ ಮಾಡ್ಕೋತಾಳೆ. ಹಾಗೆ ನಿಮ್ ಪಾಪು ಎಲ್ಲಿ ಅಂತ ಸಿಹಿ ಕೇಳ್ತಾಳೆ. ಆಗ ಶ್ಯಾಮ್ ಅವರು ನೀನೇ ಇದೆಯಲ್ಲ ಅಂತ ಹೇಳ್ತಾರೆ. ಆಗ ಸಿಹಿ ನಾನ್ ನಿಮ್ ಪಾಪುನಾ ಅಂತ ಕೇಳ್ತಾಳೆ. ನೀನು ನಮಗ್ ಪಾಪುನೇ ಅಂತ ಶ್ಯಾಮ್ ಅವ್ರು ಹೇಳ್ತಾರೆ. ನೋಡ್ ಸೀತಮ್ಮ ನಾನ್ ಇವ್ರ ಪಾಪು ಅಂತೆ ಅಂತ ಸಿಹಿ ಹೇಳ್ತಾಳೆ. ಆಗ ಸೀತಾಗೆ ತುಂಬಾನೇ ಬೇಜಾರಾಗುತ್ತೆ. ಈ ಕಡೆಯಿಂದ ರುದ್ರಪ್ರತಾಪ್ ವಟಾರದಲ್ಲಿ ಮೂರ್ತಿಯವ್ರ ಮನೆಗ್ ಬಂದು ಬಾಗ್ಲ ಹಾಕೋತಾನೆ. ಬಾಗ್ಲ ಹಾಕಿ ಶಾಂತಮ್ಮನ ಬಾಯಿನ ಮುಚ್ಚಿ ಕಿರ್ಚಾಡ್ಬಾರ್ದು ಅಂತ ಬೆದರಿಸ್ತಾನೆ. ಆದ್ರೂ ಶಾಂತಮ್ಮ ತುಂಬಾನೇ ಕಿರ್ಚೋದಕ್ಕೆ ಶುರು ಮಾಡ್ತಾರೆ. ಆಗ ಮೂರ್ತಿಯವರು ಏನಾಯ್ತು ನಿನ್ಗೆ ಅಂತ ಹೊರಗ್ ಬರ್ತಾರೆ. ಅವಾಗ ಮೂರ್ತಿಯವರು ರುದ್ರಪ್ರತಾಪ್ನ ನೋಡಿ ಏ ಪಾಪಿ ನೀನ್ ಯಾಕೋ ಇಲ್ಲಿಗೆ ಬಂದಿದ್ಯಾ, ಅವಳನ್ನ ಯಾಕೋ ಹಿಂಸೆ ಕೊಡ್ತಿದ್ಯಾ, ಬಿಡು ನಮ್ಮನ ಅಂತ ಕೇಳ್ತಾರೆ. ಆಗ ರುದ್ರಪ್ರತಾಪ್ ನನಗ್ ಬೇಕಾಗಿರೋ ಡೀಟೇಲ್ಸ್ ನ ಕೊಡಿ, ಅವಾಗ ನಾನ್ ನಿಮ್ಮನ್ನ ಬಿಟ್ಬಿಡ್ತೀನಿ ಅಂತ ರುದ್ರಪ್ರತಾಪ್ ಹೇಳ್ತಾನೆ. ಆಗ ಅವರು ಯಾವ ಡೀಟೇಲ್ಸ್ ಅಂತ ಕೇಳ್ತಾರೆ. ಸೀತಾಗೆ ಯಾರಾದ್ರೂ ಚಾಂದಿನಿಂತ ಫ್ರೆಂಡ್ ಇದ್ದಾಳ ಅಂತ ರುದ್ರಪ್ರತಾಪ್ ಕೇಳ್ತಾನೆ. ಆಗ ಮೂರ್ತಿಯವರು ಯಾವ ಚಾಂದಿನೂ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಶಾಂತಮ್ಮ ರುದ್ರಪ್ರತಾಪ್ ಕೈ ಕಚ್ಚಿ ಬಿಡ್ಸ್ಕೊಂಡ್ ಬಿಡ್ತಾರೆ. ಅವ್ರ ತಕ್ಷಣ ಒಂದ್ ಚಾಕುನ ಹಿಡಿದು ನೀನ್ ಇಲ್ಲಿಂದ ಹೊರಟೋಗು, ಇಲ್ಲಾಂದ್ರೆ ನಾನು ನಿನ್ನ ಸುಮ್ನೆ ಬಿಡೋದಿಲ್ಲ ಅಂತ ಹೇಳ್ತಾರೆ. ಆಗ ರುದ್ರಪ್ರತಾಪ್ ನೋಡಿ ನೀವು ಸೀತಾ ಬಗ್ಗೆ ಡೀಟೇಲ್ಸ್ ನ ಕೊಟ್ರೆ ಸರಿ, ಇಲ್ಲಾಂದ್ರೆ ನಾನು ಸೀತಾನ ನೆಮ್ಮದಿಯಿಂದ ಇರೋದಕ್ ಬಿಡೋದಿಲ್ಲ ಅಂತ ಹೇಳ್ತಾನೆ. ಆಗ ಶಾಂತಮ್ಮ ಏನೋ ಮಾಡ್ತೀಯಾ ನೀನು, ನಾವ್ ಯಾರ್ ಡೀಟೇಲ್ಸು ಕೊಡೋದಿಲ್ಲ, ನಮ್ಮನ್ನ ಸಾಯಿಸ್ತೀಯಾ, ತಗೋ ಚಾಕು ಸಾಯಿಸು ಅಂತ ಹೇಳ್ತಾರೆ. ಆಗ ರುದ್ರಪ್ರತಾಪ್ಗೆ ತುಂಬಾನೇ ಸಿಟ್ಟು ಬರುತ್ತೆ. ನಿಮ್ಗೆ ಗೊತ್ತಿಲ್ಲ ನಾನೇನ್ ಮಾಡ್ತೀನಿ ಅಂತ ಹೇಳಿ, ಸೀತಾ ಡೀಟೇಲ್ಸ್ ನ ಕೊಟ್ರೆ ಸರಿ, ಇಲ್ಲಾಂದ್ರೆ ಸೀತಾನ ನೆಮ್ಮದಿಯಿಂದ ಇರೋದಕ್ ನಾನ್ ಬಿಡೋದಿಲ್ಲ ಅಂತ ಹೇಳ್ತಾನೆ. ಆಗ ಮೂರ್ತಿಯವರು ನೀನ್ ಸೀತಾಗೆ ಏನೂ ಮಾಡೋಕ್ ಸಾಧ್ಯ ಇಲ್ಲ, ಸೀತಾ ಎಲ್ಲಿವರೆಗೂ ರಾಮನ್ ಜೊತೆ ಇರ್ತಾಳೋ ಅಲ್ಲಿವರೆಗೂ ನೀನ್ ಅವಳನ್ನ ಏನೂ ಮಾಡೋದಕ್ ಸಾಧ್ಯ ಇಲ್ಲ, ರಾಮ್ ಅವಳಿಗೆ ಏನೂ ಆಗೋದಕ್ಕೆ ಬಿಡೋದೂ ಇಲ್ಲ, ಅಷ್ಟಕ್ಕೂ ನೀನೇನ್ ನಮ್ಮನ್ನ ಸಾಯಿಸ್ತೀಯಾ, ಸಾಯಿಸು, ನಮ್ಮಿಂದ ಯಾರಿಗೂ ಏನೂ ಉಪಯೋಗ ಇಲ್ಲ, ನಾವ್ ಸತ್ರು ಯಾರಿಗೂ ನಷ್ಟ ಏನೂ ಆಗೋದಿಲ್ಲ, ಸಾಯಿಸು ನಮ್ಮನ್ನ ಅಂತ ಅವರಿಬ್ರು ಹೇಳ್ತಾರೆ. ಆಗ ರುದ್ರಪ್ರತಾಪ್ ತುಂಬಾನೇ ಸಿಟ್ ಮಾಡ್ಕೊಂಡು ಅಲ್ಲಿಂದ ಹೊರಡ್ತಾನೆ. ಆಗ ಶಾಂತಮ್ಮ ತೂ ಪಾಪಿ ಇವನಿಗೆ ಸೀತಾ ಹೆಸರು ಹೇಳೋ ಯೋಗ್ಯತೆನೂ ಇಲ್ಲ ಅಂತ ಹೇಳಿ ಶಾಂತಮ್ಮ ಅಳ್ತಾರೆ. ಆಗ ಮೂರ್ತಿಯವ್ರು ಬಂದು ಶಾಂತ ನಿಮ್ಗೇನೂ ಆಗಿಲ್ವಲ್ಲ ಅಂತ ಹೇಳ್ತಾರೆ. ಆಗ ಶಾಂತವರು ಇಲ್ಲ ರೀ ನನ್ಗೇನೂ ಆಗಿಲ್ಲ ಅಂತ ಹೇಳ್ತಾರೆ. ಈ ಕಡೆಯಿಂದ ಸೀತಾ ಇವಳು ಹೀಗೇನೆ ಎಲ್ಲಾರ ಜೊತೆನೂ ತುಂಬಾ ಚೆನ್ನಾಗಿ ಮಾತಾಡ್ತಾಳೆ, ಪಟಪಟ ಅಂತ ಮಾತಾಡ್ತಿರ್ತಾಳೆ. ಅದಕ್ಕೆ ಎಲ್ಲರೂ ಕೂಡ ಇವಳನ್ನ ತುಂಬಾನೇ ಇಷ್ಟ ಪಡ್ತಾರೆ. ಸಿಹಿ ನೀನ್ ಈ ಕಡೆ ಬಾ, ಅವ್ರು ಆರಾಮಾಗಿ ಕೂತ್ಕೊಳ್ಳಿ ಅಂತ ಹೇಳ್ತಾಳೆ. ಆಗ ಶ್ಯಾಮ್ ಅವರು ಪರವಾಗಿಲ್ಲ ಅವಳಿಲ್ಲೇ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಸಿಹಿ ಬೇಡ ಅಂಕಲ್ ನಾನಿವಾಗ ದೊಡ್ಡೋಳಾಗಿದ್ದೀನಿ, ನಿಮಗ್ ಭಾರ ಆಗ್ತೀನಿ ಅಂತ ಹೇಳಿ ಅಲ್ಲಿಂದ ಎದ್ದು ಈ ಕಡೆ ಬರ್ತಾಳೆ. ಅಷ್ಟೊತ್ತಿಗೆ ಸಾಧನವ್ರು ಬಂದು ಪೂಜೆಗೆ ಇನ್ನೊಂದ್ ಸ್ವಲ್ಪ ಹೊತ್ತಾಗತ್ತೆ, ತಗೊಳ್ಳಿ ಜ್ಯೂಸ್ ಅಂತ ಎಲ್ರಿಗೂ ಕೊಡ್ತಾರೆ, ನೀವು ರೆಸ್ಟ್ ಮಾಡ್ತೀರಿ ಅಂತ ಸಾಧನವ್ರು ಹೇಳ್ತಾರೆ. ಅಷ್ಟೊತ್ತಿಗೆ ರಾಮ್ ಇವ್ರು ನಮ್ ಸಾಧನ ಚಿಕ್ಕಿ ಅಂತ ಪರಿಚಯ ಮಾಡ್ಕೊಡ್ತಾರೆ. ಹಾಗೆ ಇದು ಶ್ಯಾಮ್ ಮತ್ತೆ ಶ್ಯಾಮ್ ವೈಫ್ ಶಾಲಿನಿ ಅವರು ಅಂತ ಸಾಧನವರಿಗೂ ಪರಿಚಯ ಮಾಡಿಸ್ತಾರೆ. ಅದಾದ್ಮೇಲೆ ರಾಮ್ ಇವರಷ್ಟೇ ಅಲ್ಲ ನಮ್ಮಿಬ್ರು ತಾಯಂದ್ರು ಕೂಡ ತುಂಬಾನೇ ಕ್ಲೋಸ್ ಫ್ರೆಂಡ್ಸ್ ಅಂತ ಹೇಳಿ ರಾಮ್ ಹೇಳ್ತಾನೆ. ಅಷ್ಟೊತ್ತಿಗೆ ಭಾರ್ಗವಿ ಅವರು ಕೂಡ ಅಲ್ಲಿಗೆ ಬರ್ತಾರೆ. ನೀನು ಮಣಿಮಾಲನ್ ಮಗ್ನ ಅಂತ ಭಾರ್ಗವಿ ಅವ್ರು ಕೇಳ್ತಾರೆ. ಆಗ ಶ್ಯಾಮ್ ಅವರು ಹೌದು ಅಂತ ಹೇಳ್ತಾರೆ. ಆಗ ರಾಮ್ ಚಿಕ್ಕಿ ಇವ್ರಮ್ಮ ನಿಮ್ಗೆ ಗೊತ್ತಾ ಅಂತ ಕೇಳ್ತಾನೆ. ಆಗ ಭಾರ್ಗವಿ ಅವರು ಹೌದು, ಅಕ್ಕನ ನೋಡಕ್ಕೆ ಇವ್ರಮ್ಮ ಇವ್ರನ್ನ ಕರ್ಕೊಂಡು ಬರ್ತಾ ಇದ್ರು, ಹಾಗೆ ನಿಮ್ಮನ್ನ ನೋಡಿರೋ ನೆನ್ಪು ನನ್ಗೆ ಅಂತ ಹೇಳ್ತಾರೆ. ಆಗ ಶ್ಯಾಮ್ ಅವರು ಆಗ ನಾನ್ ತುಂಬಾ ಸಣ್ಣವನಿದ್ದೆ, ನನಗ್ ನಿಮ್ಮನ್ನ ನೋಡಿರೋ ನೆನ್ಪು ಅಷ್ಟಕ್ಕೊಂದಿಲ್ಲ ಅಂತ ಹೇಳ್ತಾರೆ. ನನ್ಗೆ ನಿಮ್ ನೆನ್ಪು ಚೆನ್ನಾಗೇ ಇದೆ ಅಂತ ಭಾರ್ಗವಿ ಅವ್ರು ಹೇಳ್ತಾರೆ. ಹಾಗೆ ಎಲ್ರೂ ಕೂಡ ಮಾತಾಡ್ತಿರ್ತಾರೆ. ಅಷ್ಟೊತ್ತಿಗೆ ಭಾರ್ಗವಿ ಅವರಿಗೆ ರುದ್ರಪ್ರತಾಪ್ ಕಾಲ್ ಮಾಡ್ತಾನೆ. ಅವ್ನ್ ಕಾಲ್ ಬರ್ತಿರೋದನ್ನ ಭಾರ್ಗವಿ ಅವ್ರು ನೋಡ್ತಾನೆ ಇರ್ತಾರೆ. ಇದನ್ನೆಲ್ಲ ಸೀತಾ ಗಮನಿಸ್ತಾ ಇರ್ತಾಳೆ. ಇಲ್ಲಿಗೆ ಬುಧವಾರದ ಸೀತಾರಾಮ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿದಕ್ಕೆ ತುಂಬಾನೇ ಧನ್ಯವಾದಗಳು. ಇಲ್ಲಿಗೆ ನನ್ನ ಪ್ರೀತಿಯ ವಿದಾಯದೊಂದಿಗೆ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಆಲ್.